ಸಿಎಂ ಡಿಸಿಎಂದು ಒಂದು ಪ್ರಾಬ್ಲಮ್ ಆಯಿತು ಅಂತಾದರೆ ಇನ್ನೊಂದು ಕಡೆಯಲ್ಲಿ ಸಚಿವಾಕಾಂಕ್ಷಿಗಳದ್ದೇ ಮತ್ತೊಂದು ಪ್ರಾಬ್ಲಮ್. ಪುನಾರಚನೆ ಆಗುತ್ತೋ, ವಿಸ್ತರಣೆ ಆಗುತ್ತೋ, ಅಥವಾ ನಾಯಕತ್ವ ಬದಲಾವಣೆನೇ ಆಗುತ್ತೋ, ನಮ್ಮನ್ನು ಮರಿಬೇಡಿ ಅನ್ನುವಂಥದ್ದು ಸಚಿವಾಕಾಂಕ್ಷಿಗಳ ಒಂದು ಬೇಡಿಕೆ. ಈ ನಿಟ್ಟಿನಲ್ಲಿ BK ಹರಿಪ್ರಸಾದ್, ನರೇಂದ್ರ ಸ್ವಾಮಿ, ರಾಘವೇಂದ್ರ ಹಿಟ್ನಾಳ್, TB ಜಯಚಂದ್ರ, ಬೇಳೂರು ಗೋಪಾಲಕೃಷ್ಣ, BR ಪಾಟೀಲ್, ಬಸವರಾಜ್ ಶಿವಣ್ಣನವರ್, ರುದ್ರಪ್ಪ ಲಮಾಣಿ ಹಾಗೂ MLC ನಾಗರಾಜ್ ಯಾದವ್ ಸೇರಿದಂತೆ ಸಚಿವಾಕಾಂಕ್ಷಿಗಳು ದೆಹಲಿಯನ್ನ ತಲುಪಿದ್ದಾರೆ. ಮತ್ತೊಂದು ಕಡೆ ಇನ್ನೊಂದು ರೀತಿಯಾದಂತಹ ಪ್ರೆಷರ್ ಪಾಲಿಟಿಕ್ಸ್ಗೆ ಸಚಿವಾಕಾಂಕ್ಷಿಗಳು ಮುಂದಾಗಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾಶ್ರೀಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ವಿದ್ಯಾಶ್ರೀಗ, ಒಂದು ಕಡೆ CM ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ತಮ್ಮ ಅಜೆಂಡಾಗಳೇನಿದ್ದಾವೆ ಆ ಅಜೆಂಡಾಗಳಿಗೆ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಪಡ್ಕೊಳ್ಬೇಕು ಅನ್ನುವಂಥ ಒಂದು ಕಾತುರದಲ್ಲಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಚಿವಾಕಾಂಕ್ಷಿಗಳ ಒಂದು ಪ್ರೆಷರ್ ಪಾಲಿಟಿಕ್ಸ್, ನಮ್ಮನ್ನು ಮಾತ್ರ ಮರಿಬೇಡಿ ಅನ್ನುವಂಥದ್ದು ಹೈಕಮಾಂಡ್ಗೆ ಮನವರಿಕೆ ಮಾಡಲಿಕ್ಕೆ ಅವರು ಕೂಡ ದೆಹಲಿ ತಲುಪಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಇಡೀ ಕರ್ನಾಟಕದ ಪಾಲಿಟಿಕ್ಸ್ ಈಗ ದೆಹಲಿಗೆ ಶಿಫ್ಟ್ ಆಗಿದೆ. ಆ ಪವರ್ ಪಾಯಿಂಟ್ ಅಥವಾ ಆ ಸುತ್ತ ಇರುವಂಥ ಎಲ್ಲರೂ ಕೂಡ, ಪವರ್ ಪಾಯಿಂಟ್ನ ಸುತ್ತ ಇರುವಂಥವ್ರು ಎಲ್ಲರೂ ಕೂಡ ಈಗ ದೆಹಲಿಗೆ ಶಿಫ್ಟ್ ಆಗಿದ್ದಾರೆ. ಸೊ ಒಂದು ದೊಡ್ಡ ಹೈ ವೋಲ್ಟೇಜ್ ಬೆಳವಣಿಗೆಗಳು ನಾಳೆ ದೆಹಲಿಯಲ್ಲಿ ನಡೆಯೋದಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡೋ ಹಾಗಿದ್ರೆ. ನಿಜ ರಾಹುಲ್, ಕಂಪ್ಲೀಟ್ ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗ್ಬಿಟ್ಟಿದೆ. ನೋಡಿ, ಇವಾಗ MLC ನಾಮನಿರ್ದೇಶನಕ್ಕೆ ಯಾರನ್ನ ಆಯ್ಕೆ ಮಾಡಬೇಕು, ಅಥವಾ MLC ಚುನಾವಣೆಗೆ ಯಾರನ್ನ ಆಯ್ಕೆ ಮಾಡಬೇಕು, ರಾಜ್ಯಸಭೆಗೆ ಯಾರನ್ನ ಆಯ್ಕೆ ಮಾಡಬೇಕು, ಇದಿಷ್ಟೇ ಅಜೆಂಡಾ ಆಗಿದ್ರೆ CM ಹಾಗೆ DCM ಹೋಗಿದ್ರೆ ಸಾಕಾಗಿತ್ತು. ಇಫ್ ಇನ್ ಕೇಸ್ ಹೈಕಮಾಂಡ್ ನಾಯಕರು ಕರೆದಿದ್ದಾರೆ ಅಂತಂದ್ರೆ ಕೇವಲ CM DCM ಎಂಟ್ರಿ ಮಾತ್ರ ಆಗಿಲ್ಲ ದೆಹಲಿಗೆ, ಕಂಪ್ಲೀಟ್ ಅವರವರ ಟೀಮ್ನ ನಾಯಕರು ದೆಹಲಿಗೆ ಎಂಟ್ರಿ ಆಗಿದ್ದಾರೆ. ಜೊತೆಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ದೆಹಲಿಗೆ ದೌಡಾಯಿಸಿದ್ದಾರೆ. ಏನೋ ಒಂದಾಗುತ್ತೆ ನಾಳೆ ಅನ್ನುವಂಥ ಒಂದು ನಿರೀಕ್ಷೆ. ಇದನ್ನ ಅಜೆಂಡಾ ಏನು, ಸಬ್ಜೆಕ್ಟ್ ಏನು ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು CM ಸಿದ್ದರಾಮಯ್ಯ ಬೆಳಗ್ಗೆ ಪ್ರತಿಕ್ರಿಯೆಯನ್ನ ಕೊಡುವಂತಹ ಸಂದರ್ಭದಲ್ಲಿ. ಈಗ ಅದಾದ ನಂತರದಲ್ಲಿ ಪರಮೇಶ್ವರ್ ಅವರು ಮಾತನಾಡಿದ್ದನ್ನ ನೀವು ಗಮನಿಸಿರಬಹುದು, ಅಥವಾ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದನ್ನ ಗಮನಿಸಿರಬಹುದು. ಈಗ ದೆಹಲಿಗೆ ಹೋದ ಮೇಲೂ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯಿಸಿದ್ದಾರೆ. ಪಕ್ಷದ ಸರ್ಕಾರದ ಹಿರಿಯ ಸಚಿವರ ಪ್ರತಿಕ್ರಿಯೆ ಏನು ಅಂತಂದ್ರೆ, ಏನು ಗೊಂದಲ ಇದೆಯೋ ಆ ಗೊಂದಲಕ್ಕೆ ತೆರೆ ಎಳೆಯೋದಕ್ಕೆ ಹೈಕಮಾಂಡ್ ನಾಯಕರು ಈಗ್ಲಾದ್ರೂ ಮುಂದಾದ್ರಲ್ಲ, ಇದೇ ಸಂತೋಷ ಅಂತ ಹೇಳಿ ಆ ಪ್ರತಿಕ್ರಿಯೆಯನ್ನ ಹಿರಿಯ ಸಚಿವರೇ ನೀಡ್ತಿದ್ದಾರೆ. ಅಲ್ಲಿಗೆ ಒಂದು ಸ್ಪಷ್ಟ ನಿಲುವು, ಒಂದು ನಿರ್ಧಾರ ಅಥವಾ ಒಂದು ಚರ್ಚೆಯ ಆರಂಭ ನಾಳೆ ಆಗುವಂತಹ ಎಲ್ಲಾ ನಿರೀಕ್ಷೆಗಳಿದ್ದಾವೆ. ನಾಯಕತ್ವ ಗೊಂದಲ ಕಳೆದ 6 ತಿಂಗಳಿನಿಂದ, 1 ವರ್ಷದಿಂದಾನೇ ಇತ್ತು, ಬಟ್ ಕಳೆದ 6 ತಿಂಗಳಿನಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಒಂದೋ ಸಂಪುಟ ಪುನರಚನೆ ಆಗತ್ತೆ ಅನ್ನೋದಕ್ಕೂ ಕ್ಲಾರಿಟಿ ಇಲ್ಲ. ಮುಖ್ಯಮಂತ್ರಿಗಳು ಹೇಳೋ ರೀತಿ ನಾಯಕತ್ವ ಬದಲಾವಣೆ ಆಗತ್ತೆ ಅಂತ ಹೇಳಿ DCM DK ಶಿವಕುಮಾರ್ ಬಣ ಏನ್ ಹೇಳ್ತಾ ಇದೆಯೋ ಆ ಬಗ್ಗೆಯೂ ಕ್ಲಾರಿಟಿ ಇಲ್ಲ. ಹಗ್ಗ ಜಗ್ಗಾಟದಲ್ಲೇ ಸರ್ಕಾರ ಮುಂದುವರೆದಿದೆ ಅನ್ನುವಂಥ ಆರೋಪ ವಿಪಕ್ಷಗಳಿಂದ. ಹೀಗಾಗಿ ಒಂದು ಸ್ಪಷ್ಟ ನಿಲುವು, ಗೊಂದಲಕ್ಕೆ ಪರಿಹಾರ ಬೇಕಾಗಿತ್ತು. ಫೈನಲಿ ಆ ನೆಪ ಈ ನೆಪಗಳನ್ನ ಹೇಳ್ಕೊಂಡು ಇದನ್ನ ಮುಂದಕ್ಕೆ ತಳ್ತಾನೇ ಇದ್ದಂಥ, ಅಥವಾ ಇದನ್ನ ಅಟೆಂಡ್ ಮಾಡೋದಕ್ಕೆ ಆಸಕ್ತಿಯನ್ನೇ ತೋರಿಸ್ತೇ ಇದ್ದಂಥ ಕಾಂಗ್ರೆಸ್ನ ಹೈಕಮಾಂಡ್ ಫೈನಲಿ ಇದನ್ನ ಟಚ್ ಮಾಡಬೇಕು, ಈ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದ್ಯಲ್ಲ, ಅದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಜೊತೆಗೆ ಎರಡೂ ಬಣದವರಿಗೆ ಅದೊಂದು ಆಶಾದಾಯಕವಾಗಿ ಕಾಣಿಸ್ತಾ ಇದೆ. ಇಲ್ಲಿ ಮತ್ತೊಂದು ವಿಚಾರವನ್ನ ಮೆನ್ಷನ್ ಮಾಡಬೇಕು ರಾಹುಲ್. ಅದೇನು ಅಂದ್ರೆ, ಈ ಹಿಂದೆ DCM DK ಶಿವಕುಮಾರ್ ಅವರು ಈ ಒಪ್ಪಂದದ ಗುಟ್ಟಿನ ವ್ಯಾಪಾರ ಆಗಿದೆ ನನ್ನ ಹಾಗೆ CM ನಡುವೆ ಅನ್ನೋದನ್ನ ಹಲವು ಸಂದರ್ಭದಲ್ಲಿ ರಾಷ್ಟ್ರೀಯ ಮಾಧ್ಯಮಕ್ಕೂ ಹೇಳಿದ್ರು, ನಮ್ಮ ರಾಜ್ಯದ ಮಾಧ್ಯಮಗಳಿಗೂ ಈ ಹೇಳಿಕೆಯನ್ನ ಕೊಟ್ಟಿದ್ರು, ಒಂದು ಗುಟ್ಟಿನ ವ್ಯಾಪಾರ ಆಗಿದೆ ಅಂತ ಹೇಳಿ. ಜೊತೆಗೆ ಆವತ್ತು ಯಾರಿದ್ರೋ ನಿರ್ಧಾರ ತೆಗೆದುಕೊಳ್ಳುವಂತಹ ಟೈಮ್ನಲ್ಲಿ, ಯಾವಾಗ ಅಂದ್ರೆ 2023 ಮೇ 18ನೇ ತಾರೀಕು ಆವತ್ತು ಡಿಸಿಷನ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ 6-7 ಜನ ಯಾರಿದ್ರೋ ಅವರೆಲ್ಲರೂ ನಾಳೆ ಸೇರ್ತಿದ್ದಾರಲ್ವಾ, ಅದು ಬಹಳ ಇಂಪಾರ್ಟೆಂಟ್ ರಾಹುಲ್. ಯಾಕಂದ್ರೆ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಸಭೆ ಆಗ್ತಾ ಇದೆ. ಖುದ್ದು ಸೋನಿಯಾ ಗಾಂಧಿ ಅವರು ಈ ಸಭೆಯ ಭಾಗವಾಗಿರ್ತಾರೆ ಅನ್ನುವಂಥ ಮಾಹಿತಿ ಇದೆ. ರಾಹುಲ್ ಗಾಂಧಿ ಅವರು ಇರ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ತಾರೆ, KC ವೇಣುಗೋಪಾಲ್ ಅವರು ಇರ್ತಾರೆ. ಆ 4 ಪ್ರಮುಖ ನಾಯಕರ ಸಮ್ಮುಖದಲ್ಲಿ ಈ ಇಬ್ಬರು ನಾಯಕರನ್ನ ಕೂರಿಸಿಕೊಂಡು ಸಭೆಯನ್ನ ಮಾಡಲಾಗುತ್ತೆ. 1-to-1 ಸಭೆ ಆಗುತ್ತೋ, ಮುಖಾಮುಖಿ ಇಬ್ಬರನ್ನು ಕೂರಿಸಿ ಸಭೆ ಮಾಡ್ತಾರೋ, ಈ ಬಗ್ಗೆ ನಮಗೆ ನಾಳೆ ಕ್ಲಾರಿಟಿ ಸಿಗುತ್ತೆ. ಬಟ್ ಈ ಎಲ್ಲ ನಾಯಕರ ಸಮ್ಮುಖದಲ್ಲಿ ಸಭೆ ನಡೀತಾ ಇದೆಯಲ್ಲ, ಇದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಆವತ್ತು ಯಾವ ರೀತಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿತ್ತು, ಯಾರ್ಯಾರ ಸಮ್ಮುಖದಲ್ಲಿ, ಅವರೆಲ್ಲರ ಸಮ್ಮುಖದಲ್ಲಿ ನಾಳೆ ಚರ್ಚೆ ಆಗ್ತಾ ಇರೋದು DCM DK ಶಿವಕುಮಾರ್ ಅವರಿಗೆ ಒಂದು ರೀತಿ ಆಶಾ ಕಿರಣವಾಗಿ ಕಾಣಿಸ್ತಾ ಇದೆ. ಡಿಸಿಷನ್ ನನ್ನ ಪರವಾಗಿ ಬರಬಹುದೇನೋ ಸೋನಿಯಾ ಗಾಂಧಿ ಅವರು ಕೂಡ ಇರೋದ್ರಿಂದ ಅಂತ ಹೇಳಿ. ಯಾಕಂದ್ರೆ ಒಂದು ಪರ್ಸೆಪ್ಷನ್ ಇದೆಯಲ್ಲ ರಾಹುಲ್, ರಾಜ್ಯ ರಾಜಕಾರಣದಲ್ಲಿ ಫೇವರಿಸಂ ಹೈಕಮಾಂಡ್ ನಿಂದ ಯಾರು ಯಾರ ಪರ ಇದ್ದಾರೆ ಅನ್ನೋದ್ರ ಬಗ್ಗೆ. ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಪರ ಇದ್ದಾರೆ ಅನ್ನುವಂಥ ಒಂದು ಮಾತುಗಳಿದ್ದಾವೆ, ಸೋನಿಯಾ ಗಾಂಧಿ ಅವರು DK ಶಿವಕುಮಾರ್ ಪರ ಅನ್ನುವಂಥ ಮಾತಿದೆ.
ಹಾಗಿರುವಂತಹ ಸಂದರ್ಭದಲ್ಲಿ ನಾಳಿನ ಸಭೆಯಲ್ಲಿ ಸೋನಿಯಾ ಗಾಂಧಿಯವರು ಕೂಡ ಭಾಗಿಯಾಗ್ತಾ ಇರೋದು. ನೋಡಿ, ನಿಮಗೆ ನೆನಪಿರಬಹುದು 2023ರಲ್ಲಿ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಏನ್ ಹಗ್ಗಜಗಾಟ ನಡೆಯಿತು, ಆ ಫೈನಲ್ ಮೀಟಿಂಗ್ ನಲ್ಲಿ ಆನ್ಲೈನ್ ಮೂಲಕ ವರ್ಚುವಲ್ ಆಗಿ ಸೋನಿಯಾ ಗಾಂಧಿ ಅವರು ಆ ಸಭೆಯಲ್ಲಿ ಭಾಗಿಯಾಗಿರ್ತಾರೆ. ಬಟ್ ನಾಳೆ ಅವರು ಫಿಸಿಕಲ್ ಆಗಿ ಆ ಸಭೆಯಲ್ಲಿ ಭಾಗಿಯಾಗ್ತಾರೆ, ಅಟೆಂಡ್ ಆಗ್ತಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ನಾಳೆ ಡಿಸಿಷನ್ ಏನಾಗಬಹುದು ಅನ್ನುವಂಥ ಕುತೂಹಲ ಇದೆ. ಇಲ್ಲಿ ಮತ್ತು ಒಂದು ವಿಚಾರ ಇದೆ ರಾಹುಲ್, ಈಗ ನಾಳೆನೇ ಡಿಸಿಷನ್ ಆಗ್ಬಿಡುತ್ತಾ ಈ ಒಂದು ಪ್ರಶ್ನೆ ಇದೆಯಲ್ಲ. DCM DK ಶಿವಕುಮಾರ್ ಬಣದ ನಾಯಕರು ಹೇಳ್ತಾ ಇರುವಂತಹ ಮಾತೇನು ಅಂತಂದ್ರೆ, ನಾಳೆ ಡಿಸಿಷನ್ ಆಗುತ್ತೆ ಅನ್ನುವಂಥ ನಂಬಿಕೆನಲ್ಲಿ ಅವರಿಲ್ಲ. ಬಟ್ ಒಂದ್ ಚರ್ಚೆಯ ಆರಂಭ ಆಗಬಹುದು. ಅಂದ್ರೆ ಏನನ್ನ ಅವ್ರು ಬಯಸ್ತಾ ಇದ್ರು ಅದರ ಚರ್ಚೆಯ ಆರಂಭ ಆದ್ರೂ ಅಟ್ಲೀಸ್ಟ್ ನಾಳೆ ಆಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ DCM DK ಶಿವಕುಮಾರ್ ಅವರ ಬಣ ಇದೆ. ನಿರ್ಧಾರ ಏನೇ ತಗೊಂಡ್ರು ರಾಹುಲ್, ಇಲ್ಲಿ ಹೈಕಮಾಂಡ್ಗೆ ಅವ್ರು ಏನ್ ಯೋಚನೆ ಮಾಡ್ಬೇಕು ಅಂದ್ರೆ, ಯಾವ ಡಿಸಿಷನ್ ನ ತಗೊಂಡ್ರೆ ಪರಿಣಾಮ ಯಾವ ರೀತಿಯಾಗಿ ಆಗುತ್ತೆ, ಆ ಪರಿಣಾಮಗಳು ಮತ್ಯಾವ ರೀತಿ ಪಕ್ಷಕ್ಕೆ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಇನ್ 2 ವರ್ಷ ಇದೆ, ಮುಂಬರುವಂತದ್ದು ಚುನಾವಣಾ ವರ್ಷ. ಅದೆಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ಹೈಕಮಾಂಡ್ ನಾಯಕರು ಡಿಸಿಷನ್ ಅನ್ನು ತೆಗೆದುಕೊಳ್ಬೇಕಾಗತ್ತೆ. ಏನ್ ಡಿಸಿಷನ್ ತೆಗೆದುಕೊಳ್ತಾರೆ ಅನ್ನುವಂಥದ್ದು ನಾಳೆ ಬಹುತೇಕ 11 ಗಂಟೆಯ ಸಭೆಯ ಸಂದರ್ಭದಲ್ಲಿ ಒಂದಿಷ್ಟು ಪಿಕ್ಚರ್ಗಳು ಲಭ್ಯ ಆಗ್ತಾ ಹೋಗುತ್ತೆ. ಇಲ್ಲಿ ಇನ್ನೂ ಒಂದು ವಿಚಾರ ನೀವು ಮೆನ್ಷನ್ ಮಾಡಿದ ಹಾಗೆ, CM DCM ಮಾತ್ರ ದೆಹಲಿಗೆ ಹೋಗಿಲ್ಲ, ಮುಖ್ಯಮಂತ್ರಿಗಳ ಜೊತೆಗೆ ಪ್ರಮುಖ ಸಚಿವರು ಹೋಗಿದ್ದಾರೆ. KJ ಜಾರ್ಜ್ ಅವರು CM ಜೊತೆಗೆ ಹೋದ್ರು, HC ಮಹದೇವಪ್ಪ ಅವರು ಹೋಗಿದ್ದಾರೆ. ಹಾಗೆಯೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಲ್ಲಿ ತನಕ ಹೋಗದೇ ಇದ್ದವರು, ಅಂದ್ರೆ ಇವರ ಜೊತೆ ಈ ರೀತಿಯ ಸಭೆಗಳಿಗೆ ಹೋಗದೇ ಇದ್ದವರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಎಂಟ್ರಿ. ಅಲ್ಲಿಗೆ ಒಂದ್ ಚರ್ಚೆ ಇದೆಯಲ್ಲ, KN ರಾಜಣ್ಣ ಅವರಂತೂ 3 ದಿನಗಳ ಹಿಂದೆಯೂ ಕೂಡ ಈ ಹೆಸರನ್ನ ಟಾಸ್ ಮಾಡಿದ್ರು. ಮುಖ್ಯಮಂತ್ರಿ ಬದಲಾವಣೆ ಆಗೋದಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ದಲಿತ CM ಅನ್ನುವಂತಹ ಒಂದು ದಾಳವನ್ನ ಉರುಳಿಸಿದ್ರು. ಹೀಗಿರುವಂತಹ ಟೈಮ್ ನಲ್ಲಿ ಪರಮೇಶ್ವರ್ ಅವರು ಕೂಡ CM ಜೊತೆಯೇ ಹೋದ್ರು, HAL ಏರ್ಪೋರ್ಟ್ ಮೂಲಕ. ಆ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಅದ್ರ ಜೊತೆಗೆ MB ಪಾಟೀಲ್ ಅವರು ಹೋಗಿದ್ದಾರೆ ಅನ್ನುವಂಥ ಮಾತಿದೆ, ಪ್ರಿಯಾಂಕ್ ಖರ್ಗೆ ಅವರು ಹೋಗಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಆಲ್ರೆಡಿ ದೆಹಲಿಯನ್ನ ರೀಚ್ ಆಗಿದ್ದಾರೆ. ಸರ್ಕಾರದ ಪ್ರಮುಖ ಸಚಿವರು ನೋಡಿ, ಕಂಪ್ಲೀಟ್ ಪವರ್ ಸೆಂಟರ್ ಆಗಿ ಹೋಗ್ಬಿಟ್ಟಿದೆ ಹೈಕಮಾಂಡ್. ಸರ್ಕಾರದ ಪ್ರಮುಖ ಸಚಿವರು ಕೆ ವೆಂಕಟೇಶ್ ಅವರೆಲ್ಲರೂ ಸೇರಿದಂತೆ ಎಲ್ಲರೂ ದೆಹಲಿಯನ್ನ ರೀಚ್ ಆಗಿದ್ದಾರೆ. ಅಲ್ಲಿಗೆ ನಾಳೆ ದೆಹಲಿಯಲ್ಲಿ ಏನೋ ಒಂದಾಗುತ್ತೆ ಅನ್ನುವಂಥದ್ದು ಬಹಳ ಕನ್ಫರ್ಮ್. ಅದರ ಜೊತೆಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ದೌಡಾಯಿಸಿದ್ದಾರೆ. ನೀವಾಗಲೇ ಉಲ್ಲೇಖ ಮಾಡಿದ್ರಿ, ಹಿರಿಯ ನಾಯಕರಾದಂತಹ BK ಹರಿಪ್ರಸಾದ್ ಅವರು ಹೋಗಿದ್ದಾರೆ, ನರೇಂದ್ರ ಸ್ವಾಮಿ ಅವರಿದ್ದಾರೆ, ರಾಘವೇಂದ್ರ ಹಿಟ್ನಾಡಿದ್ದಾರೆ, ಹಿರಿಯ ಸಚಿವರ ಮಾಜಿ ಸಚಿವರು ಹಿರಿಯ ಶಾಸಕರು TB ಜಯಚಂದ್ರ ಅವರಿದ್ದಾರೆ, ಬೇಳೂರು ಗೋಪಾಲಕೃಷ್ಣ. ಇವರೆಲ್ಲ ಸಚಿವ ಸಂಪುಟ ಪುನರಚನೆಯ ಆಗ್ಬೇಕು, ನಮಗೆ ಅವಕಾಶವನ್ನ ಕೊಡಬೇಕು, ಬಾಕಿ ಉಳಿದಿರೋದು 2 ವರ್ಷ ಅನ್ನುವಂಥದ್ದನ್ನ ಪಟ್ಟು ಹಿಡಿದು ಕೇಳ್ತಾ ಇರೋರು. ಈ ಹಿಂದೆಯೂ 1-2 ತಿಂಗಳ ಹಿಂದೆ ಅವರು ದೆಹಲಿಗೆ ಹೋಗಿ ಬಂದಿರೋರು. BR ಪಾಟೀಲ್ ಅವರು ಹೋಗಿದ್ದಾರೆ, ಬಸವರಾಜ್ ಶಿವಣ್ಣ ಅವರಿದ್ದಾರೆ, ರುದ್ರಪ್ಪ ಲಮಾಣಿ ಇದ್ದಾರೆ, MLC ನಾಗರಾಜ್ ಯಾದವ್ ಅವರಿದ್ದಾರೆ. ಹೀಗೆ ಬಹಳ ದೊಡ್ಡ ಮಟ್ಟದ ಸಚಿವಾಕಾಂಕ್ಷಿಗಳ ದಂಡು ಕೂಡ ದೆಹಲಿಯನ್ನ ರೀಚ್ ಆಗಿದೆ. ಹಾಗಾಗಿನೇ ಕುತೂಹಲ ಬಹಳ ದೊಡ್ಡ ಮಟ್ಟದಲ್ಲಿ ಕೆರಳ್ತಾ ಇದೆ. ನಾಳೆ ಹೈಕಮಾಂಡ್ ಮಟ್ಟದಲ್ಲಿ ಏನೋ ಒಂದು ನಿರ್ಧಾರ ಆಗೇ ಆಗತ್ತೆ, ಅಥವಾ ಆ ನಿರ್ಧಾರದ ಚರ್ಚೆಗಳು ಆರಂಭ ಆಗತ್ತೆ ಅನ್ನುವುದು ಸದ್ಯಕ್ಕೆ ಒಂದು ಕುತೂಹಲದಿಂದ ರಾಜ್ಯದ ಜನ, ರಾಜ್ಯ ರಾಜಕಾರಣವನ್ನ ಬಹಳ ಆಸಕ್ತಿಯಿಂದ ನೋಡ್ತಾ ಇರುವಂತಹ ಜನ, ರಾಜ್ಯ ಕಾಂಗ್ರೆಸ್ನಲ್ಲಿರುವಂತಹ ಸಚಿವರು, ಶಾಸಕರು, ಕಾರ್ಯಕರ್ತರು, ವಿಪಕ್ಷದಲ್ಲಿರೋರು ಕೂಡ ಬಹಳ ಕುತೂಹಲದಿಂದ ನೋಡ್ತಿದ್ದಾರೆ. ರಾಹುಲ್. ರೈಟ್ ವಿದ್ಯಾಶ್ರೀ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸೊ ಅಲ್ಲಿಗೆ ಅರ್ಧ ಕರ್ನಾಟಕ, ಇನ್ಫ್ಯಾಕ್ಟ್ ಮುಕ್ಕಾಲು ಕರ್ನಾಟಕದ ಕ್ಯಾಬಿನೆಟ್ ದೆಹಲಿಗೆ ಶಿಫ್ಟ್ ಆಗಿದೆ ಅಂತ ಆಯಿತು. ಪ್ರಮುಖ ಸಚಿವರು, ಅದರ ಜೊತೆಗೆ ಯಾರೆಲ್ಲ CM ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿದ್ದಾರೋ ಪ್ರಮುಖವಾಗಿ ಅವರಂತೂ ಕಂಪ್ಲೀಟ್ ಹಾಜರಿದ್ದಾರೆ. ಡಾಕ್ಟರ್ HC ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್ ಇವರೆಲ್ಲರೂ ಕೂಡ CM ಸಿದ್ದರಾಮಯ್ಯ ಅವರಿಗೆ ಸಾಥ್ ನೀಡಿದ್ದಾರೆ. ಆ್ಯಂಡ್ ಮತ್ತೊಂದು ಕಡೆಯಲ್ಲಿ DK ಶಿವಕುಮಾರ್ ಅವರ ಸಹೋದರ DK ಸುರೇಶ್ ಇಬ್ಬರೂ ಕೂಡ ದೆಹಲಿನ ತಲುಪಿದ್ದಾರೆ. ಸೊ ನಾಳೆ ಇಡೀ ಕರ್ನಾಟಕ ಪಾಲಿಟಿಕ್ಸ್ಗೆ ಒಂದು ಮಹತ್ವವಾದಂಥ ದಿನ. ನಾಳೆ ನಡೀತಾ ಇರುವಂಥ ಹೈ ವೋಲ್ಟೇಜ್ ಮೀಟಿಂಗ್ ಮೇಲೆ ಇಡೀ ಕರ್ನಾಟಕದ ಚಿತ್ತ ನೆಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.